ನಾವು ಪ್ರತಿದಿನ ತಿನ್ನೋ ಒಂದು ಪ್ರೊಸೆಸ್ಡ್ ಪ್ಯಾಕೆಟ್ ಫುಡ್ಡು ನಮ್ಮ ಆರೋಗ್ಯ ಮಾತ್ರ ಅಲ್ಲ, ಇಡೀ ನಮ್ಮ ದೇಶದ ಆರ್ಥಿಕತೆಯನ್ನು ನಿಧಾನವಾಗಿ ಹಾಳು ಮಾಡ್ತಾ ಇದೆ. ಇದು ಕೇವಲ ಫುಡ್ ಸ್ಟೋರಿ ಅಲ್ಲ, ಇದು ನಮ್ಮ ಫ್ಯೂಚರ್ ಸ್ಟೋರಿ. ಇಂದು ನಮ್ಮ ಭಾರತ ದೇಶದಲ್ಲಿ ನಾವು ಈಸಿ ಅಂದರೆ ಪ್ಯಾಕೆಟ್ ಫುಡ್ಡು, ಟೇಸ್ಟ್ ಅಂದರೆ ಪ್ರೊಸೆಸ್ಡ್ ಫುಡ್ಡನ್ನು ನಾವು ತಿಂತಾ ಇದ್ದೀವಿ. ಆದರೆ ಇದರಲ್ಲಿ ಕಂಪ್ಲೀಟ್ ಪ್ರಿಸರ್ವೇಟಿವ್ ಆ್ಯಡ್ ಆಗಿದೆ, ಕೆಮಿಕಲ್ಸ್ ಆ್ಯಡ್ ಆಗಿರುತ್ತೆ. ಆದರೆ ಶಾರ್ಟ್ ಲೈಫ್ ಯಾರ್ದಾಗ್ತಾ ಇದೆ ಗೊತ್ತಾ? ನಮ್ಮ ಹೆಲ್ತ್ ಆಗ್ತಾ ಇದೆ. ನಾವು 10 ರೂಪಾಯಿ ಪಾಕೆಟ್ ಸ್ನ್ಯಾಕ್ಸ್ ತೆಗೆದುಕೊಂಡಾಗ ಇದರ ಹಣದ ದೊಡ್ಡ ಭಾಗ ಬಿಗ್ MNC ಕಂಪನಿಗಳ ಮೂಲಕ ಹೊರಗಡೆ ಹೋಗ್ತಾ ಇದೆ. ಆದರೆ ಅದೇ 10 ರೂಪಾಯಿನ ನಾವು ಲೋಕಲ್ ವೆಂಡರ್, ನಮ್ಮ ರೈತರಿಂದ ಖರೀದಿ ಮಾಡಿದರೆ ಅದೇ ಹಣ ನಮ್ಮ ದೇಶದ ಒಳಗಡೆ ಸರ್ಕ್ಯುಲೇಟ್ ಆಗುತ್ತೆ. ರೂರಲ್ ಎಕನಾಮಿ ಸ್ಟ್ರಾಂಗ್ ಆಗುತ್ತೆ, ಫಾರ್ಮರ್ ಇನ್ಕಮ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಿಂದ ಇಂಡೈರೆಕ್ಟ್ ಆಗಿ ನಮ್ಮ GDP ಗ್ರೋತ್ ಆಗಲಿಕ್ಕೆ ಸಪೋರ್ಟ್ ಆಗ್ತಾ ಹೋಗುತ್ತೆ. ಪ್ರೊಸೆಸ್ಡ್ ಫುಡ್ ಕಡಿಮೆ ಮಾಡಿದರೆ ಬಹಳ ಇಂಪಾರ್ಟೆಂಟು, ನಮ್ಮ ಡಯಾಬಿಟಿಸ್ ರಿಸ್ಕನ್ನು ಕಡಿಮೆ ಮಾಡ್ಕೊಳ್ತೀವಿ, ಒಬೇಸಿಟಿನ ಕಡಿಮೆ ಮಾಡ್ಕೊಳ್ತೀವಿ, ನಾವು ಎನರ್ಜಿ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ, ಹೆಲ್ದಿ ಪೀಪಲ್ ಪ್ರೊಡಕ್ಟಿವ್ ನೇಷನನ್ನು ಬಿಲ್ಡ್ ಮಾಡಿದಾಗುತ್ತೆ. ಪಾಕೆಟ್ ಚಿಪ್ಸ್ ಬದಲು ಗ್ರೌಂಡ್ನಟ್ಸ್ ತಿನ್ನೋಣ, ಕೋಲ್ಡ್ ಡ್ರಿಂಕ್ಸ್ ಬದಲಿಗೆ ಎಳ್ನೀರು ಕುಡಿಯೋಣ, ಪ್ರೊಸೆಸ್ಡ್ ಜ್ಯೂಸ್ ಬದಲಿಗೆ ಕಬ್ಬಿನ ಹಾಲು ಕುಡಿಯೋಣ. ಕೇವಲ 20% ಚೇಂಜ್ ಆದರೂ ಸಾಕು, ಹೆಲ್ತ್ ಇಂಪ್ರೂವ್ ಆಗುತ್ತೆ, ಮನಿ ಈ ದೇಶದಲ್ಲೇ ಸರ್ಕ್ಯುಲೇಟ್ ಆಗುತ್ತೆ ಮತ್ತು ಉಳಿಯುತ್ತೆ, ಲೋಕಲ್ ಎಕನಾಮಿ ತುಂಬ ಸ್ಟ್ರಾಂಗ್ ಆಗುತ್ತೆ. ದೇಶನ ಬದಲಾಯಿಸೋ ದೊಡ್ಡ ಪಾಲಿಸಿಗಳಲ್ಲ, ನಾವು ನೀವುಗಳು ಸೇರಿಕೊಂಡು ಒಂದು ಸಣ್ಣ ಸಣ್ಣ ಖರ್ಚುಗಳಲ್ಲಿ ಬದಲಾವಣೆಗಳನ್ನು ಮಾಡಿಕೊಂಡ್ರೆ ಸಾಕು, ದೇಶದ ಎಕನಾಮಿನ ಚೇಂಜ್ ಮಾಡ್ಬೋದು. ನೀವು ಅಗ್ರಿ ಇದ್ದರೆ ಈ ವಿಷಯಕ್ಕೆ ಈ ವಿಡಿಯೋನ ಶೇರ್ ಮಾಡಿ.